ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಅತ್ಯಂತ ಮಹತ್ವ ಹೊಂದಿರುವ ಅಂಗಾರಕ ಸಂಕಷ್ಟ ಚತುರ್ಥಿ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಪ್ರತಿ ಮಾಸವೂ ಬರುವ ಸಂಕಷ್ಟಹರ ಚತುರ್ಥಿಗೆ ತನ್ನದೇ ಆದಂತಹ ಮಹತ್ವವಿದೆ. ಆದರೂ ಮಂಗಳವಾರದಂದು ಬರುವ ಚತುರ್ಥಿಯನ್ನು ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ಕರೆಯಲಾಗುತ್ತದೆ. ಈ ದಿನವನ್ನು ವಿಶೇಷವಾಗಿ ಗಣಪತಿಯ ಆರಾಧನೆಗೆ ಅತ್ಯಂತ ಶ್ರೇಷ್ಠ ದಿನವೆಂದು ಶಾಸ್ತ್ರಗಳು ಹೇಳುತ್ತವೆ. ಯಾಕೆಂದರೆ ಮಂಗಳವಾರವು ಕುಜಗ್ರಹದ ದಿನವಾಗಿದ್ದು ಗಣಪತಿ ಕೇತು ಗ್ರಹದ ಅಧಿಪತಿಯಾಗಿರುವುದರಿಂದ ಈ ದಿನದಲ್ಲಿ ಗಣಪತಿಯನ್ನು ಭಕ್ತಿಯಿಂದ ಪೂಜಿಸಿದರೆ ಕುಜದೋಷ, ಕೇತುದೋಷ, ಸಾಲಬಾಧೆ, ಶತ್ರುಬಾಧೆ ಇವೆಲ್ಲವೂ ಕಡಿಮೆಯಾಗುತ್ತವೆ. ಈ ಒಂದು ದಿನ ಆಚರಣೆ ಮಾಡಿದರೆ ವರ್ಷ ಪೂರ್ತಿ ಸಂಕಷ್ಟಹರ ಚತುರ್ಥಿ ವೃತ ಮಾಡಿದಷ್ಟೇ ಫಲ ಸಿಗುತ್ತದೆ. ಈ ಬಾರಿ ವೈಶಾಖ ಮಾಸದಲ್ಲಿ ಬರುವ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನು ಬಹಳ ಶ್ರದ್ಧೆಯಿಂದ ಆಚರಿಸಬೇಕು. ತಿಥಿಯ ಪ್ರಕಾರ ಬೆಳಿಗ್ಗೆ 7:51 ಚತುರ್ಥಿ ತಿಥಿ ಇರುತ್ತದೆ. ಆದ್ದರಿಂದ ಬೆಳಿಗ್ಗೆ ಪೂಜೆ ಮಾಡುವವರು 5:58ರಿಂದ 7ರವರೆಗೆ ಇರುವ ಶುಭ ಸಮಯದಲ್ಲಿ ಗಣಪತಿಯ ಪೂಜೆಯನ್ನು ಮಾಡಬಹುದು. ಯಾರು ಸಂಜೆ ವೇಳೆ ಪೂಜೆ ಮಾಡಲು ಇಷ್ಟಪಡುತ್ತಾರೋ ಅವರು 7:31ರಿಂದ 8:28ರವರೆಗೆ ಇರುವ ಮುಹೂರ್ತದಲ್ಲಿ ಪೂಜೆ ಮಾಡಬಹುದು. ಇದರ ನಂತರ 8:28ರಿಂದ 9:25ರವರೆಗೆ ಇರುವ ಸಮಯದಲ್ಲಿ ವಿಶೇಷ ಸಂಕಲ್ಪಗಳನ್ನು ಮಾಡಿಕೊಂಡು ಮುಡುಪನ್ನು ಕಟ್ಟಿದರೆ ಸಾಲಬಾಧೆ ನಿವಾರಣೆ, ಕುಜದೋಷ ಪರಿಹಾರ, ಭೂಮಿ ಸಂಬಂಧಿತ ಸಮಸ್ಯೆಗಳ ನಿವಾರಣೆ ಇತ್ಯಾದಿ ಫಲಗಳನ್ನು ಪಡೆಯಬಹುದು. ಇನ್ನು ಪೂಜಾ ವಿಧಾನಕ್ಕೆ ಬಂದರೆ ಮೊದಲು ಮನೆಯನ್ನು ಸ್ವಚ್ಛಗೊಳಿಸಿ ಪೂಜೆಗೆ ಶುದ್ಧವಾದ ಸ್ಥಳವನ್ನು ಸಿದ್ಧಪಡಿಸಬೇಕು. ನಂತರ ಗಣಪತಿಯ ಮೂರ್ತಿ ಅಥವಾ ಫೋಟೋವನ್ನು ಪ್ರತಿಷ್ಠಾಪಿಸಿ ಹೂವುಗಳು, ಹಣ್ಣುಗಳು ಮತ್ತು ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಬೇಕು. ಈ ದಿನ ವಿಶೇಷವಾಗಿ 21 ಕೆಂಪು ಹೂಗಳಿಂದ ಗಣಪತಿಗೆ ಅರ್ಚನೆ ಮಾಡುವುದು ಉತ್ತಮ. ಬಿಳಿ ಎಕ್ಕದ ಹೂಗಳು ಮತ್ತು ಗರಿಕೆಗಳನ್ನು ಅರ್ಪಿಸುವುದರಿಂದ ಗಣಪತಿ ಬೇಗ ಪ್ರಸನ್ನನಾಗುತ್ತಾನೆ. ಜೊತೆಗೆ ಬೆಲ್ಲದಿಂದ ಮಾಡಿದ ದೀಪವನ್ನು ಹಚ್ಚಿ ಭಕ್ತಿಯಿಂದ ಸಂಕಷ್ಟನಾಶನ ಗಣಪತಿ ಸ್ತೋತ್ರ ಅಥವಾ ಗಣೇಶ ಮಂತ್ರಗಳನ್ನು ಪಠಿಸಬೇಕು. ಪೂಜೆಯ ಸಮಯದಲ್ಲಿ ಮನಸ್ಸಿನಲ್ಲಿ ಶುದ್ಧ ಭಕ್ತಿ ಇರಬೇಕು ಮತ್ತು ಯಾವುದೇ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆ ಮಾಡಬೇಕು. ಇನ್ನು ನೈವೇದ್ಯವಾಗಿ ಸಿಹಿ ಪೊಂಗಲ್, ಎಳ್ಳಿನ ಉಂಡೆ ಅಥವಾ ಎಳ್ಳಿನ ತಿಂಡಿಗಳನ್ನು ಸಮರ್ಪಿಸುವುದು ವಿಶೇಷ ಫಲವನ್ನು ಕೊಡುತ್ತದೆ. ಪೂಜೆ ನಂತರ ದಾನ ಧರ್ಮ ಮಾಡುವುದು ಬಹಳ ಮುಖ್ಯ. ಎಳ್ಳು, ಅಕ್ಕಿ, ಬೆಲ್ಲ ಅಥವಾ ತಾಂಬೂಲ ದಕ್ಷಿಣೆಯನ್ನು ದಾನವಾಗಿ ನೀಡಿದರೆ ವೃತದ ಫಲ ಸಂಪೂರ್ಣವಾಗಿ ದೊರೆಯುತ್ತದೆ. ಉಪವಾಸವನ್ನು ಆಚರಿಸುವವರು ದಿನಪೂರ್ತಿ ಉಪವಾಸವಿದ್ದು ರಾತ್ರಿ ಚಂದ್ರೋದಯದ ನಂತರ ಉಪವಾಸ ಮುರಿಯಬೇಕು. ಚಂದ್ರ ದರ್ಶನ ಈ ವೃತದಲ್ಲಿ ಬಹಳ ಮುಖ್ಯವಾಗಿದ್ದು ಚಂದ್ರನಿಗೆ ಅರ್ಘ್ಯ ನೀಡಿದ ನಂತರವೇ ಪೂಜೆ ಸಂಪೂರ್ಣವಾಗುತ್ತದೆ. ಪುರಾಣಗಳ ಪ್ರಕಾರ ಅಂಗಾರಕನು ಭೂದೇವಿಯ ಮಗನಾಗಿದ್ದು ಗಣಪತಿಯ ಪರಮ ಭಕ್ತನಾಗಿದ್ದನು. ಅವನು ಮಂಗಳವಾರದಂದು ಗಣಪತಿಯನ್ನು ಭಕ್ತಿಯಿಂದ ಪೂಜಿಸಿದಾಗ ಗಣಪತಿ ಅವನ ಮುಂದೆ ಪ್ರತ್ಯಕ್ಷನಾಗಿ ಯಾರು ಮಂಗಳವಾರದಂದು ಚತುರ್ಥಿ ವೃತವನ್ನು ಆಚರಿಸುತ್ತಾರೋ ಅವರಿಗೆ ವಿಶೇಷ ಫಲ ಸಿಗಲಿ ಮತ್ತು ಈ ಚತುರ್ಥಿ ನಿನ್ನ ಹೆಸರಿನಿಂದ ಪ್ರಸಿದ್ಧವಾಗಲಿ ಎಂದು ವರ ನೀಡಿದನು. ಅಂದಿನಿಂದಲೇ ಈ ವೃತವನ್ನು ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ಕರೆಯಲಾಗುತ್ತದೆ. ಇನ್ನು ಈ ವೃತದ ಮಹಿಮೆ ಬಗ್ಗೆ ಪುರಾಣಗಳಲ್ಲಿ ಅನೇಕ ಕಥೆಗಳು ಬರುತ್ತವೆ. ಪಾರ್ವತೀ ದೇವಿ ಶಿವನನ್ನು ಪತಿಯನ್ನಾಗಿ ಪಡೆಯಲು ಈ ವೃತವನ್ನು ಭಕ್ತಿಯಿಂದ ಆಚರಿಸಿದಳು ಮತ್ತು ಗಣಪತಿಯ ಅನುಗ್ರಹದಿಂದ ತನ್ನ ಮನೋಭಿಲಾಷೆಯನ್ನು ಸಾಧಿಸಿದಳು. ಅದೇ ರೀತಿ ಪಾಂಡವರು ಅರಣ್ಯವಾಸದಲ್ಲಿ ಇದ್ದಾಗ ಶ್ರೀಕೃಷ್ಣನ ಸಲಹೆಯಿಂದ ಈ ವೃತವನ್ನು ಆಚರಿಸಿ ತಮ್ಮ ಸಂಕಷ್ಟಗಳನ್ನು ನಿವಾರಿಸಿಕೊಂಡರು. ಈ ಕಥೆಗಳು ಈ ವೃತದ ಮಹತ್ವವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಜ್ಯೋತಿಷ್ಯದ ದೃಷ್ಟಿಯಿಂದ ನೋಡಿದರೆ ಕುಜಗ್ರಹವು ನಮ್ಮ ಜೀವನದಲ್ಲಿ ಋಣ, ರಕ್ತ ಸಂಬಂಧಿ ಸಮಸ್ಯೆಗಳು, ಜಗಳಗಳು ಮತ್ತು ಆಸ್ತಿಗೆ ಸಂಬಂಧಿಸಿದ ವಿಷಯಗಳನ್ನು ಸೂಚಿಸುತ್ತದೆ. ಆದ್ದರಿಂದ ಕುಜದೋಷ ಇರುವವರು ಈ ದಿನ ಗಣಪತಿಯನ್ನು ಪೂಜಿಸಿದರೆ ಉತ್ತಮ ಫಲ ದೊರೆಯುತ್ತದೆ. ಸಾಲಬಾಧೆ, ವಿವಾಹ ವಿಳಂಬ, ಕುಟುಂಬದಲ್ಲಿ ಕಲಹ ಇವುಗಳಿಗೂ ಈ ವೃತ ಉತ್ತಮ ಪರಿಹಾರ ಎಂದು ಹೇಳಲಾಗುತ್ತದೆ. ಇನ್ನು ಕೊನೆಯದಾಗಿ ಹೇಳುವುದಾದರೆ ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಲು ಸಾಧ್ಯವಾಗದವರು ಕನಿಷ್ಠ ಈ ಒಂದು ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನು ಭಕ್ತಿಯಿಂದ ಆಚರಿಸಿದರೆ ಸಾಕು. ಗಣಪತಿಯ ಕೃಪೆಯಿಂದ ಜೀವನದ ಸಂಕಷ್ಟಗಳು ದೂರವಾಗಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನಿಮ್ಮ ಜೀವನದಲ್ಲಿ ನೆಲೆಸುತ್ತವೆ. ಆದ್ದರಿಂದ ಈ ಪವಿತ್ರ ದಿನವನ್ನು ತಪ್ಪದೇ ಆಚರಿಸಿ ಗಣಪತಿಯ ಆಶೀರ್ವಾದವನ್ನು ಪಡೆಯಿರಿ. ಇದೇ ರೀತಿ ಧಾರ್ಮಿಕ ಮಾಹಿತಿಗಾಗಿ ನಮ್ಮ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.
ನಾನು ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.